ಆನಂದ ರಾಮಾಯಣದ ಮನೋಹರ ಕಾಂಡದ 14ನೆಯ ಸರ್ಗ ಮುಂದುವರೆದಿದೆ. ಈ ಹಿಂದೆ ಹನುಮಂತ, ಸೀತೆ, ರಾಮಚಂದ್ರ ಇವರ ಅಷ್ಟೋತ್ತರ ಶತನಾಮಗಳನ್ನು ಮತ್ತು ಅವರ ಕವಚಗಳನ್ನು ಗುರುಗಳು ಶಿಷ್ಯಂದ್ರಿಗೆ, ಅಗಸ್ತ್ಯ ಋಷಿಗಳು ತಮ್ಮ ಸಹೋದರ ಸುತೀಕ್ಷ್ಣ ಋಷಿಗೆ ಉಪದೇಶ ಮಾಡಿದ್ದನ್ನು ನಾವು ನೋಡಿದ್ವಿ. ಶೀತಲಾ ಗೌರಿ ಸ್ಥಾನದ ಉದ್ಯಾಪನವನ್ನು ಯಾವ ರೀತಿಯಾಗಿ ಮಾಡಬೇಕು ಅದನ್ನು ವಿಸ್ತಾರವಾಗಿ ಹೇಳಿ ಅಂತ ಆತ ಕೇಳಿದ್ದ ಸುತೀಕ್ಷ್ಣ ಋಷಿ. ಆಗ ಅಗಸ್ತ್ಯರು ಅದನ್ನು ಹೀಗೆ ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಚೈತ್ರ ಮಾಸದ ಶುಕ್ಲ ಪಕ್ಷದ ತೃತೀಯದಿಂದ ಆರಂಭ ಮಾಡಿ ವೈಶಾಖ ಶುಕ್ಲ ಪಕ್ಷದ ದ್ವಿತೀಯದವರೆಗೆ ಉಪವಾಸ ಮಾಡಬೇಕು. ಉಪವಾಸ ಅಂದರೆ ಏಕಭುಕ್ತ ಇತ್ಯಾದಿ ರೂಪವಾಗಿ. ಶ್ರೀವಿಶ್ಚ ವಿಧನಾ ಕಾರ್ಯಂ ನಿಶಾಯ ಮಧಿವಾಸನಂ ಪೂರ್ವಶ್ಚ ಪ್ರಕರ್ತವ್ಯಂ ಮಂಟಪಾದಿಕಮುತ್ತಮಂ. ಹಿಂದಿನಂತೆ ಮಂಟಪ ಮೊದಲಾದವುಗಳನ್ನು ಸ್ಥಾಪನೆ ಮಾಡಿ ಅದರ ಮೇಲೆ ಧಾನ್ಯ ರಾಶಿಯನ್ನು ಕೆಳಗೆ ರಂಗೋಲಿಯನ್ನು ಬರೆದು ಅದರ ಮೇಲೆ ಧಾನ್ಯಗಳನ್ನು ಹರಡಿ ಅದರ ಮೇಲೆ ತುಂಬಿದ ಗಡಿಗೆಯೊಂದನ್ನು ಇಟ್ಟು ಆ ಮೂಲಕ ವ್ರತಾದಿಗಳನ್ನು ಮುಗಿಸಬೇಕು. ಕಲಶ ಧಾನ್ಯರಾಶು ತೋಯಪೂರ್ಣ ಸ್ಥಾಪನೀಯೋ ಘಟಶುಭ ತನ್ಮುಖೇ ತಾಮ್ರಪಾತ್ರಂ ಚ ಸ್ಥಾಪನೀಯಂ ತು ವಿಸ್ತೃತಂ ಆಶ್ಚಾದ್ಯ ಪಾತ್ರಂ ವಸ್ತ್ರ ಕೌಶೇಯ ವಸ್ತ್ರೇಣ ತನ್ಮನೋಹರಂ. ಆ ಪಾತ್ರೆಗೊಂದು ರೇಷ್ಮೆ ಬಟ್ಟೆಯನ್ನು ಹೊದಿಸಿ ಅದರ ಮೇಲೆ ಹೂ ಇತ್ಯಾದಿಗಳನ್ನು ಆರೋಪಣೆ ಮಾಡಿ ಪೂಜೆ ಮಾಡಬೇಕು. ಕಥಂ ರಾಮನಾಮ ಭದ್ರಂ ಕಾರ್ಯಂ ಸ್ತ್ರೀಭಿ ಪ್ರಪೂಜನೆ ತತ್ಸರ್ವಂ ವಿಸ್ತರೇಣಾದ್ಯ ಕಥಯಸ್ವ ಮಮಾಕೃತಃ. ಮುಂದೆ ವಿಷ್ಣುದಾಸ ರಾಮನಾಮತೋ ಭದ್ರವನ್ನು ಹೇಗೆ ರಚನೆ ಮಾಡಬೇಕು ಅಂತ ಕೇಳಿದ. ಅದನ್ನು ಅವರು ಗುರುಗಳು ಅದನ್ನು ಆತನಿಗೆ ವರ್ಣನೆ ಮಾಡಿದರು. ಆವಾಹಯೇತ್ಯ ಮುದ್ರಾಯಾಂ ಜಾನಕೀಂ ರಘುನಂದನಂ ಅನ್ಯಕ್ಷಣಸ್ವ ಘೋಷಿಷ್ಯ ಸೀತಾರಾಮ ಪ್ರಪೂಜನೆ ರಾಮನಾಮತೋ ಭದ್ರಂ ಚ ಕಾರ್ಯಂ ವಾ ಮಾನವೈರ್ಬುಧೈಃ ತಚ್ಚಾಪಿ ಪೂರ್ವೋತ್ಸರ್ವಂ ಕರ್ತವ್ಯಂ ಮಾನವೈರ್ಭ್ಯ. ಹೀಗೆ ಆ ಸುತೀಕ್ಷ್ಣರು ಅಗಸ್ತ್ಯ ಋಷಿಗಳಿಂದ ಕೇಳಿದ್ದು, ಹಾಗೆ ವಿಷ್ಣುದಾಸ ಶಿಷ್ಯ ಗುರುಗಳಿಂದ ಕೇಳಿದ್ದು, ಆ ಸೀತೆಯ ಪೂಜೆ ಇತ್ಯಾದಿಗಳ ವರ್ಣನೆಯೊಂದಿಗೆ 14ನೆಯ ಸರ್ಗ ಮುಕ್ತಾಯ ಆಗಿದೆ. 15ನೆಯ ಸರ್ಗದಲ್ಲಿ ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ ಈ ಮೂವರ ಕವಚಗಳನ್ನು ನಾವು ಶ್ರವಣ ಮಾಡ್ತೀವಿ. ಲಕ್ಷ್ಮಣ ಕವಚ ಮಂತ್ರಕ್ಕೆ ಅಗಸ್ತ್ಯ ಋಷಿ ಅನುಷ್ಠುಪ್ ಛಂದಸ್ಸು, ಲಕ್ಷ್ಮಣನೇ ಇದಕ್ಕೆ ದೇವತಾ, ಶೇಷ ಇತಿ ಬೀಜಂ, ಸುಮಿತ್ರಾನಂದನ ಇತಿ ಶಕ್ತಿ, ರಾಮಾನುಜ ಇತಿ ಕೀಲಕಂ. ಅಥ ಸಧ್ಯಾನಂ ಲಕ್ಷ್ಮಣ ಕವಚಕಂ. ರಾಮನ ಆ ಲಕ್ಷ್ಮಣನ ಧ್ಯಾನದೊಂದಿಗೆ ಕೂಡಿದಂಥ ಲಕ್ಷ್ಮಣನ ಕವಚ ಇಲ್ಲಿದೆ. ರಾಮಪೃಷ್ಠಸ್ಥಿತಂ ಬ್ರಹ್ಮಂ ರತ್ನಕುಂಡಲಧಾರಿಣಂ ನೀಲೋತ್ಪಲದಲಶ್ಯಾಮಂ ರತ್ನಕಂಕಣಮಂಡಿತಂ ರಾಮಸ್ಯ ಮಸ್ತಕೆ ದಿವ್ಯಂ ಬಿಭ್ರಂತಂ ಛತ್ರಮುತ್ತಮಂ ವೀರಂ ಪೀತಾಂಬರಧರಂ ಮುಕುಟೇನ ಸುಶೋಭಿತಂ. ರಾಮನ ಹಿಂಭಾಗದಲ್ಲಿದ್ದಾನೆ. ಆತನು ರಾಮನಂತೆ ನೀಲವಾದಂಥ ಕಾಂತಿ ಇದ್ದವನು. ಮತ್ತು ರಾಮನ ತಲೆಯ ಮೇಲೆ ಆತ ಛತ್ರವನ್ನು ಹಿಡ್ಕೊಂಡು ನಿಂತಿದ್ದಾನೆ. ಕೈಯಲ್ಲಿ ಬಾಣ ಇತ್ಯಾದಿಗಳನ್ನು ಧಾರಣೆ ಮಾಡಿದ್ದಾನೆ. ಲಕ್ಷ್ಮಣ ಸ್ಪಾತು ಮೇ ಪೂರ್ವೇ ದಕ್ಷಿಣೇ ರಾಘವಾನುಜ. ಪೂರ್ವದಲ್ಲಿ ಲಕ್ಷ್ಮಣನನ್ನು ಕಾಪಾಡಲಿ, ದಕ್ಷಿಣದಲ್ಲಿ ರಾಘವಾನುಜ, ಪಶ್ಚಿಮದಲ್ಲಿ ಸೌಮಿತ್ರಿ, ಉತ್ತರದಲ್ಲಿ ರಘುತ್ತಮ, ಕೆಳಭಾಗದಲ್ಲಿ ಮಹಾವೀರ, ಊರ್ಧ್ವ ಭಾಗದಲ್ಲಿ ದಶರಥ ಪುತ್ರನಾದ ಲಕ್ಷ್ಮಣ, ಮಧ್ಯದಲ್ಲಿ ರಾಮದಾಸ. ಸತ್ಯಪಾಲಕನಾದಂಥ ಲಕ್ಷ್ಮಣ ಎಲ್ಲ ದಿಕ್ಕುಗಳಲ್ಲೂ ನನ್ನನ್ನು ಕಾಪಾಡಲಿ. ಮುಗುಳ್ನಗೆಯೊಂದಿಗೆ ಕೂಡಿದಂಥ ಲಕ್ಷ್ಮಣ ನನ್ನ ತಲೆಯನ್ನ, ಹಣೆಯನ್ನ ಊರ್ಮಿಳೆಯ ಪತಿಯಾದಂಥ ಲಕ್ಷ್ಮಣ, ಹುಬ್ಬುಗಳ ಮಧ್ಯದಲ್ಲಿ ಧನುರ್ಧಾರಿ, ಕಣ್ಗಳನ್ನು ಸುಮಿತ್ರಾನಂದನ, ಕೆನ್ನೆಗಳನ್ನು ರಾಮನ ಮಂತ್ರಿ, ಕರ್ಣಮೂಲಗಳನ್ನು ಕಬಂಧ ಭುಜ ಖಂಡನ ಅನ್ಸ್ಕೊಂಡಿರುವಂಥ ಲಕ್ಷ್ಮಣ ಕಾಪಾಡಲಿ. ಮೂಗಿನ ತುದಿಯನ್ನ ಸುಮಿತ್ರಾನಂದವರ್ಧನ, ಮುಖವನ್ನ ರಾಮನೆಷ್ಟೇ ಕ್ಷಣ, ಸೀತಾವಾಕ್ಯಕರ ನನ್ನ ವಾಣಿಯನ್ನ, ಸೌಮ್ಯ ರೂಪನಾದವನು ನನ್ನ ನಾಲಿಗೆಯನ್ನ, ನನ್ನ ಹಲ್ಗಳನ್ನು ಅನಂತ ಅನಿಸ್ಕೊಂಡಿರುವಂಥ ಲಕ್ಷ್ಮಣ, ಚಿಬುಕ ಅಂದ್ರೆ ಗದ್ದವನ್ನ ರಕ್ಷೋಘ್ನನಾದಂಥ ಲಕ್ಷ್ಮಣ, ಅಸುರಾರ್ಧನಾದಂಥ ಲಕ್ಷ್ಮಣ ಕಂಠವನ್ನ, ಹೆಗಲುಗಳನ್ನ ಜಿತಾರಾತಿ, ಭುಜಗಳನ್ನ ಪಂಕಜಲೋಚನ, ಕೈಗಳನ್ನ ಕಂಕಣಧಾರಿ,
ರಕ್ತನಖನಾದ ಲಕ್ಷ್ಮಣ ನನ್ನ ಉಗುರುಗಳನ್ನು, ಹೊಟ್ಟೆಯನ್ನು ವಿನಿದ್ರನಾದಂಥ ನಿದ್ರೆಯನ್ನು ಗೆದ್ದಂಥ ಲಕ್ಷ್ಮಣ, ಎದೆಯನ್ನು ಜಿತೇಂದ್ರಿಯ, ಪಕ್ಕೆಲುಬ್ಬಗಳನ್ನು ರಾಮಪೃಷ್ಠಸ್ಥ, ಮನೋರಮನಾದಂಥ ಲಕ್ಷ್ಮಣ ಹಿಂಭಾಗವನ್ನು, ನಾಭಿಯನ್ನು ಗಂಭೀರ ನಾಭಿ ಮತ್ತು ಸೊಂಟವನ್ನು ರುಕ್ಮಮೇಖಲ, ಗುಷ್ಯಂ ಪಾತು ಸಹಸ್ರಾಕ್ಷ ಪಾತು ಲಿಂಗಂ ಹರಿಪ್ರಿಯ, ತೊಡೆಗಳನ್ನು ವಿಷ್ಣುತಲ್ಪ, ಸುಮುಖ ನನ್ನ ಮೊಣಕಾಲುಗಳನ್ನು, ನಾಗೇಂದ್ರ ಮೊಣಕಾಲಿನ ಕೆಣಭಾಗವನ್ನು, ಕಾಲಿನ ಹರಡುಗಳನ್ನು ನೂಪುರವಾನ್ ಅನ್ಸ್ಕೊಂಡಿರುವಂಥ ಲಕ್ಷ್ಮಣ, ಪಾದಾವಂಗದ ತಾತಃ ಅಂಗದನ ತಂದೆಯಾದಂಥ ಲಕ್ಷ್ಮಣ ನನ್ನ ಪಾದಗಳನ್ನು, ನನ್ನ ಉಳಿದೆಲ್ಲ ಅಂಗಗಳನ್ನು ಸುಲೋಚನಾದಂಥ ಲಕ್ಷ್ಮಣ, ಪಾದ ಅಂಗುಲಗಳನ್ನು ಚಿತ್ರಕೇತುವಿನ ತಂದೆಯಾದ ಲಕ್ಷ್ಮಣ, ರೋಮಗಳನ್ನು ರವಿವಂಶ ಉದ್ಭೂತನಾದಂಥ ಲಕ್ಷ್ಮಣ, ರಾತ್ರಿಯಲ್ಲಿ ದಶರಥ ಸುತನಾದ ಲಕ್ಷ್ಮಣ ಕಾಪಾಡಲಿ, ಭೂಗೋಲಧಾರಿಯಾದಂಥ ಶೇಷನ ರೂಪದಿಂದ ಭೂಗೋಲವನ್ನು ಧಾರಣೆ ಮಾಡಿರುವಂಥ ಲಕ್ಷ್ಮಣ ನನ್ನನ್ನು ಎಲ್ಲ ಹಗಲುಗಳಲ್ಲಿ ಕಾಪಾಡಲಿ, ಎಲ್ಲ ಕಾಲಗಳಲ್ಲಿಯೂ ಕೂಡ ಇಂದ್ರಜಿತ್ ನನ್ನ ಕೊಂದು ಹಾಕಿದಂಥ ಲಕ್ಷ್ಮಣ ಕಾಪಾಡಲಿ. ಹೀಗಿದು ಸೌಮಿತ್ರಿ ಕವಚ ಅಂತ ಕರೆಸ್ಕೊಂಡಿರುವಂಥದ್ದು. ಬೆಳಿಗ್ಗೆ ಇದನ್ನು ಎದ್ದು ಯಾರು ಪಠಣ ಮಾಡ್ತಾರೆ ಅವರು ಧನ್ಯರು ಅಂತ ಅನಿಸ್ಕೋತಾರೆ. ಅವರಿಗೆ ಈ ಸಂಸಾರ ಅಂತ ಅನ್ನೋದು ಹಗುರವಾಗಿ ದಾಟಲಿಕ್ಕೆ ಸಾಧ್ಯ ಆಗ್ತದೆ. ಪುತ್ರಾರ್ಥಿಯಾದವನು ಪುತ್ರನನ್ನ, ಧನಾರ್ಥಿಯಾದವನು ಧನವನ್ನ, ಮತ್ತು ಪತ್ನಿ ಕಾಮನಾದವನು ಪತ್ನಿಯನ್ನ, ಗೋ ಮೊದಲಾದಂತಹ ಸಂಪತ್ತನ್ನು ಅಪೇಕ್ಷೆ ಪಡುವವನು ಆ ಸಂಪತ್ತನ್ನ, ಧಾನ್ಯಾರ್ಥಿಯಾದವನು ಧಾನ್ಯವನ್ನ, ರಾಜ್ಯಾರ್ಥಿಯಾದವನು ರಾಜ್ಯವನ್ನ, ಹೀಗೆ ಆ ಲಕ್ಷ್ಮಣನ ಕವಚವನ್ನ ಪಠನ ಮಾಡಿದ್ರ ಮೂಲಕ ಪಡ್ಕೊಳ್ತಾನೆ. ಪಠಿತಂ ರಾಮಕವಚಂ ಸೌಮಿತ್ರಿ ಕವಚಂ ವಿನಾ ಘೃತೇನ ಹೀನೋ ನೈವೇದ್ಯಸ್ತೇನ ದತ್ತೋ ನ ಸಂಶಯ. ರಾಮನ ಕವಚವನ್ನು ಪಠನ ಮಾಡುವವರು ಕೂಡ ಮೊದಲು ಲಕ್ಷ್ಮಣನ ಕವಚವನ್ನ ಪಠನ ಮಾಡಿಯೇ ಆಮೇಲೆ ಪಠನ ಮಾಡಬೇಕು. ಇಲ್ಲದೇ ಇದ್ರೆ ತುಪ್ಪವಿಲ್ಲದೆ ಹಾಗೆ ನೈವೇದ್ಯ ಮಾಡಿದಂತೆ ಅದರ ಫಲ ಆಗ್ತದೆ. ಕೇವಲಂ ರಾಮಕವಚಂ ಪಠಿತಂ ಮಾನವೈದ್ಯದಿ ತತ್ಥಾರ್ಥೇನ ಸುಸಂತುಷ್ಟೋ ನ ಭವೇದ್ ರಘುನಂದನ. ಲಕ್ಷ್ಮಣನ ಸ್ತೋತ್ರವನ್ನು ಮಾಡದೆ ರಾಮನೊಬ್ಬನ ಸ್ತೋತ್ರವನ್ನೇ ಮಾಡಿದರೆ ರಾಮ ಅದರಿಂದ ತುಷ್ಟನಾಗೋದಿಲ್ಲ. ಅದಕ್ಕಾಗಿ ಸಕಲ ಪ್ರಯತ್ನ ಮಾಡಿ ಆ ಲಕ್ಷ್ಮಣನ ಕವಚವನ್ನು ಪಠನ ಮಾಡಬೇಕು. ಇನ್ನು ಮುಂದೆ ಭರತನ ಕವಚವನ್ನು ಹೇಳ್ತೇನೆ. ಇದು ಕೂಡ ಎಲ್ಲ ಪಾಪಗಳ ಪರಿಹಾರಕವಾದದ್ದು. ಕೈಕೇಯಿ ತನಯಂ ಸದಾ ರಘುವರಣ್ಯಸ್ತೇಕ್ಷಣಂ ಶ್ಯಾಮಲಂ ಸಪ್ತದ್ವೀಪಪತೇರ್ ವಿದೇಹ ತನಯ ಕಾಂತಸ್ಯ ವಾಕ್ಯೇ ರತಂ ಶ್ರೀ ಸೀತಾಧವ ಸೌವ್ಯ ಪಾರ್ಶ್ವನಿಕಟೆ ಚಿತ್ವಾ ವರಂ ಚಾಮರಂ ಧೃತ್ವಾ ದಕ್ಷಿಣ ಸತ್ಕರೇಣ ಭರತಂ ಸಂಬೀಜಯಂತಂ ಭಜೆ. ಈ ಭರತ ಕವಚ ಮಂತ್ರಕ್ಕೂ ಕೂಡ ಅಗಸ್ತ್ಯನೇ ಋಷಿ, ಭರತನೇ ಇದಕ್ಕೆ ದೇವತೆ. ಶಂಖ ಇತಿ ಬೀಜಂ, ಕೈಕೇಯಿ ನಂದನ ಇತಿ ಶಕ್ತಿ. ಅಥ ಸಧ್ಯಾನಂ ಭರತ ಕವಚಂ. ರಾಮನ ಸವ್ಯ ಪಾರ್ಶ್ವದಲ್ಲಿ ನಿಂತ್ಕೊಂಡಿದ್ದಾನೆ. ರಾಮನಿಗೆ ಚಾಮರವನ್ನು ಆತ ಬೀಸ್ತಾ ಇದ್ದಾನೆ. ರತ್ನ ಖಚಿತವಾದಂತಹ ಕುಂಡಲ ಕೇಯೂರಾದಿ ಆಭರಣಗಳನ್ನು ಧರಿಸಿದ್ದಾನೆ. ಪೀತಾಂಬರಧಾರಿಯಾದವನು, ನೀಲೋತ್ಪಲದಲ ಶ್ಯಾಮ. ಇವರೆಲ್ಲರೂ ಕೂಡ ಆ ಸಹೋದರರೆಲ್ಲರೂ ನೀಲೋತ್ಪಲದಲ ಶ್ಯಾಮರೇ ಆಗಿದ್ರು, ನೀಲವಾದಂತಹ ಕಾಂತಿಯುಳ್ಳವರೇ ಆಗಿದ್ರು. ಪೂರ್ವದಲ್ಲಿ ಭರತನನ್ನು ಕಾಪಾಡಲಿ, ದಕ್ಷಿಣದಲ್ಲಿ ಕೈಕೇಯಿ ಸುತ, ಪಶ್ಚಿಮದಲ್ಲಿ ದಶರಥ ಪುತ್ರನಾದಂಥ ಭರತ, ಉತ್ತರದಲ್ಲಿ ರಘುತ್ತಮ, ಕೆಳಗೆ ಶ್ಯಾಮಲಾಂಗ, ಮೇಲ್ಭಾಗದಲ್ಲಿ ದಶರಥಾತ್ಮಜ, ಮಧ್ಯಭಾಗದಲ್ಲಿ ಭರತ ವರ್ಷಕ್ಕೆ ಅಧಿಪತಿಯಾದ ಭರತ, ಎಲ್ಲ ಭಾಗದಲ್ಲಿಯೂ ಸೂರ್ಯವಂಶೀಯನಾದಂಥ ಭರತ, ಶಿರಸ್ಸನ್ನ ತಕ್ಷಣಿಗೆ ತಂದೆಯಾದಂಥ ಭರತ, ಹಣೆಯನ್ನ ಹರಿಪ್ರಿಯನಾದಂಥ ಭರತ, ಹುಬ್ಬುಗಳ ಮಧ್ಯದಲ್ಲಿ ಸೀತಾ ವಾಕ್ಯ ಪರಿಪಾಲಕನಾದಂಥ ಭರತ, ನೇತ್ರಗಳನ್ನ ಜನಕ ಜಾಮಾತ ಅನ್ಸ್ಕೊಂಡಿರುವಂಥ ಭರತ, ಕಪೋಲಗಳನ್ನ ಮಾಂಡವೀಪತಿ ಅನ್ಸ್ಕೊಂಡಿರುವಂಥ ಭರತ, ಎರಡು ಕಪೋಲಗಳನ್ನ, ಕಿವಿಗಳ ಮೂಲವನ್ನ ಸ್ಮಿತಾನನಾದಂಥ ಲಕ್ಷ್ಮಣ, ಮೂಗಿನ ತುದಿಯನ್ನ ಕೈಕೇಯಿ ತೋಷವರ್ಧನನಾದಂಥ ಲಕ್ಷ್ಮಣ, ಉದಾರಾಂಗನಾದಂಥ ಲಕ್ಷ್ಮಣ ಭರತ ಮುಖವನ್ನ, ವಾಣಿಯನ್ನ ಜಟಾಧರ ಅನ್ಸ್ಕೊಂಡಿರುವಂಥ ಭರತ, ಪುಷ್ಕರ ತಂದೆಯಾದಂಥ ಭರತ ನನ್ನ ನಾಲಿಗೆಯನ್ನ, ಪ್ರಭಾಮಯ ಅನ್ಸ್ಕೊಂಡಿರುವಂಥ ಭರತ ದಂತಗಳನ್ನ,
ಗದ್ದವನ್ನು ವಲ್ಕಲಧರ, ಕಂಠವನ್ನು ವರಾನನ, ಹೆಗಲುಗಳನ್ನು ಜಿತಾರಾತಿ, ಭುಜಗಳನ್ನು ಅಂದರೆ ತೋಳುಗಳನ್ನು ಶತ್ರುಘ್ನ ವಂದಿತ, ಕೈಗಳನ್ನು ಕವಚಧಾರಿ, ನಖಗಳನ್ನು ಅಂದರೆ ಉಗುರುಗಳನ್ನು ಖಡ್ಗಧರನಾದಂಥ ಭರತ, ಹೊಟ್ಟೆಯನ್ನು ರಾಮಾನುಜ, ಎದೆಯನ್ನು ಶ್ರೀ ರಾಮವಲ್ಲಭ, ಪಕ್ಕೆಲುಬುಗಳನ್ನು ರಾಮ ಪಾರ್ಶ್ವಸ್ಥ, ಸುಭಾಷಣನಾದಂಥ ಭರತ ನನ್ನ ಹಿಂಭಾಗವನ್ನು, ಹೊಟ್ಟೆಯನ್ನು ಅಂದರೆ ಜಠರವನ್ನು ಧನುರ್ಧಾರಿಯಾದಂಥ ಭರತ, ನಾಭಿಯನ್ನು ಶರಕರ ಅಂದರೆ ಬಾಯಿ ಕೈಗಳಲ್ಲಿ ಬಾಣಗಳನ್ನು ಹಿಡ್ಕೊಂಡಿರುವಂಥವನು, ಸೊಂಟವನ್ನು ಪದ್ಮೇಕ್ಷಣ, ಗುಷ್ಯಂ ರಾಮೈಕ ಮಾನಸಃ, ರಾಮಮಿತ್ರ ಪಾತು ಲಿಂಗ, ಮೂರು ಶ್ರೀರಾಮ ಸೇವಕ, ನಂದಿಗ್ರಾಮದಲ್ಲಿ ಇದ್ದಂಥ ಭರತ ನನ್ನ ಮೊಣಕಾಲಿನ ಕೆಳಭಾಗವನ್ನು ರಾಮ ಪಾದುಕಧಾರಿಯಾದಂಥ ಭರತ, ಕಾಲುಗಳ ಹರಡುಗಳನ್ನು ರಾಮ ಬಂಧು, ರಾಮಾಜ್ಞಾ ಪಾಲಕನಾದಂಥ ಭರತ ನನ್ನ ಎಲ್ಲ ಅಂಗಗಳನ್ನು, ಪಾದದ ಬೆರಳುಗಳನ್ನು ರಘುವಂಶಭೂಷಣನಾದಂಥ ಭರತ, ರೋಮಗಳನ್ನು ರಮ್ಯ ಅನಿಸ್ಕೊಂಡಿರುವಂಥ ಭರತ, ರಾತ್ರಿಯಲ್ಲಿ ಸುಧಿ, ಹಗಲುಗಳಲ್ಲಿ ತೂಣೀರಧಾರಿ, ಎಲ್ಲ ಕಾಲಗಳಲ್ಲಿ ಕೂಡ ಪಾಂಚಜನ್ಯ. ಯಾಕೆ ನಮ್ಗೆ ಪಾಂಚಜನ್ಯ ಅಂತಾರೆ ಅಂದರೆ ಈ ಭರತ ಮತ್ತು ಶತ್ರುಘ್ನರಿಬ್ಬರು ಶಂಖಚಕ್ರಗಳ ಅವತಾರರು, ಶಂಖಚಕ್ರಗಳ ಅಭಿಮಾನಿ ದೇವತೆಗಳ ಅವತಾರರು. ಹಿಂದೊಂದ್ಸರಿಯಲ್ಲಿ ಬಂದಿತ್ತು. ರಾಮ ಸ್ವಯಂ ವಿಷ್ಣು, ಲಕ್ಷ್ಮಣ ಶೇಷ, ಭರತ ಶಂಖ ಮತ್ತು ಶತ್ರುಘ್ನ ಚಕ್ರ. ತಾತ್ಪರ್ಯ ನಿರ್ಣಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಬಂದಿರ್ಬೋದು. ಇವನು ಚಕ್ರ, ಭರತನೇ ಶಂಖ ಅಂತಿಗೇನಾದ್ರು ಬಂದಿರ್ಬೋದು, ನನಗೂ ನೆನಪಿಲ್ಲ. ಇಲ್ಲಿ ಪಾಂಚಜನ್ಯ ಅಂತ ಹೇಳಿದ್ದು ಆ ದೃಷ್ಟಿಯಿಂದ. ತಕ್ಷಣ ತಂದೆ ಭರತ, ತಕ್ಷ ಅಂತ ಅವನ ಮಗನ ಹೆಸರು. ಸರ್ವಕಾಲೇಶು ಮಾಂ ಪಾತು ಪಾಂಚಜನ್ಯ ಸದಾ ಭುವಿ. ಹೀಗಿದು ಭರತನ ಕವಚ, ಮಹಾಮಂಗಲಕರವಾದದ್ದು, ಶ್ರೇಷ್ಠವಾದಂಥ ಸ್ತೋತ್ರ ಇದು. ರಾಮಚಂದ್ರನಿಗೂ ಹರ್ಷ ಕೊಡುವಂಥದ್ದು. ಭರತನ ಕವಚವನ್ನು ಪಠನ ಮಾಡಿ ಆಮೇಲೆ ರಾಮನ ಕವಚವನ್ನು ಪಠನ ಮಾಡಬೇಕು. ಅಶ್ಚಾತ್ರ ಪಠನಾನ್ಮರ್ತ್ಯ ಸರ್ವಾನ್ ಕಾಮಾನಮಾಪ್ನುಯಾತ್. ವಿದ್ಯೆಯನ್ನು ಅಪೇಕ್ಷಿಸುವವನು ವಿದ್ಯೆಯನ್ನು, ಮಕ್ಕಳನ್ನು ಅಪೇಕ್ಷಿಸುವವನು ಮಕ್ಕಳನ್ನು, ಪತ್ನಿಯನ್ನು ಅಪೇಕ್ಷಿಸುವವನು ಪತ್ನಿಯನ್ನು, ಧನಾರ್ಥಿಯಾದವನು ಧನವನ್ನು. ಹೀಗೆ ಎಲ್ಲ ಥರದ ಅಭಿಲಾಷೆಗಳನ್ನು ಅವರು ಪಡ್ಕೊಳ್ತಾರೆ. ಇನ್ನು ಮುಂದೆ ಶತ್ರುಘ್ನ ಕವಚ. ಶತ್ರುಘ್ನಂ ಧೃತ ಕಾರ್ಮುಕಂ ಧೃತ ಮಹಾ ತುಣೀರ ಬಾಣೋತ್ತಮಂ, ಪಾರ್ಶ್ವೇ ಶ್ರೀ ರಘುನಂದನಸ್ಯ ವಿನಯ ದ್ವಾಮೇ ಸ್ಥಿತಂ ಸುಂದರಂ, ರಾಮಂ ಸ್ವೀಯ ಕರೇಣ ತಾಲದಲಜಂ ಧೃತ್ವಾತಿಚಿತ್ರಂ ವರಂ, ಶ್ಯಾಂ ಸೂರ್ಯಾಭಂ ವ್ಯಜನಂ ಸಭಾಸ್ಥಿತಮಹಂ ತಂ ವೀಜಯಂತಂ ಭಜೆ. ಈ ಶತ್ರುಘ್ನ ಕವಚ ಮಂತ್ರಕ್ಕೆ ಅಗಸ್ತ್ಯನೇ ಋಷಿ, ಶತ್ರುಘ್ನನೇ ಇದಕ್ಕೆ ದೇವತೆ, ಅನುಷ್ಠುಪ್ ಇದರ ಛಂದಸ್ಸು. ಸುದರ್ಶನ ಅಂತ ಅದರ ಬೀಜ, ಯಾಕಂದ್ರೆ ಈಗ ಚಕ್ರದ ಅವತಾರಭೂತನಾದವನಾದ್ರಿಂದ. ಅಥ ಧ್ಯಾನಂ ರಾಮಸ್ಯ ಸಂಸ್ಥಿತಂ ವಾಮೆ. ರಾಮನ ಎಡಭಾಗದಲ್ಲಿ ಈತ ಇದ್ದಾನೆ. ಕೈಕೈ ನಂದನಂ ಸೌಮ್ಯಂ ಮುಕುಟೇನ ಅತಿರಂಜಿತಂ, ರತ್ನ ಕಂಕಣ ಕೇಯೂರ ವನಮಾಲಾ ವಿರಾಜಿತಂ, ರಶನಾಕುಂಡಲಧರಂ ರತ್ನಹಾರ ಸುನೂಪುರಂ. ಒಂದು ವ್ಯಜನವನ್ನ ರಾಮನಿಗೆ ಬೀಸ್ತಾ ಇದ್ದಾನೆ. ದ್ವಿಭುಜಂ ಕಂಜತನಯಂ ದಿವ್ಯ ಪೀತಾಂಬರಾನ್ವಿತಂ, ಸುಭುಜಂ ಸುಂದರಂ ಮೇಘಶ್ಯಾಮಲಂ. ಹೀಗೆ ನಾಲ್ವರೂ ಕೂಡ ಮೇಘದಂತೆ ನೀಲವಾದಂಥ ವರ್ಣ ಇದ್ದವರು. ರಾಮವಾಕ್ಯ ದತ್ತಕರ್ಣಂ. ಯಾವಾಗ ಈ ರಾಮ ಏನು ಆಜ್ಞೆ ಮಾಡ್ತಾನೆ ಅಂತನ್ನೋದನ್ನ ಈತ ಗಮನ ಇಟ್ಟು ಕೇಳ್ತಿರ್ತಾನೆ, ಆ ಆಜ್ಞೆಯನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ. ಪೂರ್ವದಲ್ಲಿ ಶತ್ರುಘ್ನ, ದಕ್ಷಿಣದಲ್ಲಿ ಸುದರ್ಶನ, ಪಶ್ಚಿಮದಲ್ಲಿ ಕೈಕೈ ನಂದನ ಮತ್ತು ಉತ್ತರ ದಿಕ್ಕಿನಲ್ಲಿ ರಾಮಬಂಧು, ಕೆಳಗೆ ಭರತನ ತಮ್ಮ, ಊರ್ಧ್ವ ಭಾಗದಲ್ಲಿ ಸೂರ್ಯವಂಶಭೂಷಣ, ಮಧ್ಯಭಾಗದಲ್ಲಿ ದಶರಥಾತ್ಮಜ, ಎಲ್ಲ ಭಾಗಗಳಲ್ಲಿ ಕೈಕೈ ತೋಷವರ್ಧನ, ಶ್ಯಾಮಲಾಂಗನಾದಂಥ ಭರತ ತಲೆಯನ್ನ, ಹಣೆಯನ್ನ ಲಕ್ಷ್ಮಣಾಂಶಜ ಅಂದ್ರೆ ಲಕ್ಷ್ಮಣನ ಸಹೋದರ ಆದ್ರಿಂದ ಆ ಲಕ್ಷ್ಮಣನ ಅಂಶದಿಂದ ಹುಟ್ಟಿದವನು ಅಂತ. ಹೀಗೆ ನಾನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಲಕ್ಷ್ಮಣ ಮತ್ತು ಶತ್ರುಘ್ನಿಬ್ಬರು ಸುಮಿತ್ರೆಯ ಮಕ್ಕಳು. ಆನಂದ ರಾಮಾಯಣಕ್ಕನುಸಾರವಾಗಿ ಕೈಕೈಯ ಮಕ್ಕಳೇ ಈ ಭರತ ಮತ್ತು ಶತ್ರುಘ್ನರು. ಈಗ ಒಂದು ಸ್ವಲ್ಪ ವ್ಯತ್ಯಾಸ ಇತ್ತು. ಹೀಗೆ ಹುಬ್ಬುಗಳ ಮಧ್ಯದಲ್ಲಿ ಸುಮುಖ ಮತ್ತು ಶ್ರುತಕೀರ್ತಿ
ಪತಿಯಾದಂಥ ಭರತ ನೇತ್ರಗಳನ್ನು, ಕೆನ್ನೆಗಳನ್ನು ರಾಘವ, ಕರ್ಣಕುಂಡಲಧರನಾದಂಥ ಭರತ, ನಾಸಾಗ್ರವನ್ನು ರಾಜವಂಶ ಉದ್ಭೂತನಾದಂಥ ಶತ್ರುಘ್ನ, ಮುಖವನ್ನು ಯುವ, ವಾಣಿಯನ್ನು ಸ್ಫುಟಾಕ್ಷರ ಮತ್ತು ನಾಲಿಗೆಯನ್ನು ಸುಬಾಹುವಿನ ತಂದೆ, ಯೂಪಕೇತುವಿನ ತಂದೆಯಾದಂಥ ಶತ್ರುಘ್ನ ಹಲ್ಲುಗಳನ್ನು, ಗದ್ದವನ್ನು ರಮ್ಯ ಚಿಬುಕ, ಕಂಠವನ್ನು ಸುಭಾಷಣ, ಹೆಗಲುಗಳನ್ನು ಮಹಾತೇಜ ಮತ್ತು ತೋಳುಗಳನ್ನು ರಾಮವಾಕ್ಯಕಾರಿಯಾದಂಥ ಶತ್ರುಘ್ನ, ಕೈಗಳನ್ನು ಕಂಕಣಧರ, ಖಡ್ಗಿ ಎನಿಸ್ಕೊಂಡಿರುವಂಥ ಶತ್ರುಘ್ನ ಉಗುರುಗಳನ್ನು, ಹೊಟ್ಟೆಯನ್ನು ರಾಮಪ್ರಿಯ, ಎದೆಯನ್ನು ರಘುತ್ತಮ, ಪಕ್ಕೆಲುಬುಗಳನ್ನು ಸುರಾರ್ಚಿತ ಮತ್ತು ಹಿಂಭಾಗವನ್ನು ವರಾನನ, ಜಠರವನ್ನು ರಕ್ಷೋಘ್ನ ಅನಿಸ್ಕೊಂಡಿರುವಂಥ ಶತ್ರುಘ್ನ, ನಾಭಿಯನ್ನು ಸುಲೋಚನ, ಸೊಂಟವನ್ನು ಭರತ ಮಂತ್ರಿ, ಗುಷ್ಯಮ್ಮೆ ರಾಮಸೇವಕ, ರಾಮಾರ್ಪಿತ ಮನಾಃಪಾತು ಲಿಂಗಮೂರು ಸ್ಮಿತಾನನಃ, ಕೋದಂಡಪಾಣಿಪಾತ್ಪತ್ರ ಜಾನುನಿ ಮಮ ಸರ್ವದಾ, ನನ್ನ ಜಾನುಗಳನ್ನು ಕೋದಂಡಪಾಣಿಯಾದಂಥ ಶತ್ರುಘ್ನ, ರಾಮಮಿತ್ರನಾದಂಥ ಶತ್ರುಘ್ನ ಮೊಣಕಾಲಿನ ಕೆಳಭಾಗವನ್ನು, ಗುಲ್ಫಗಳನ್ನು ಸುನೂಪುರ, ಪಾದಗಳನ್ನು ನೃಪತಿ ಪೂಜ್ಯ, ಪಾದದ ಅಂಗುಲಿಗಳನ್ನು ನೃಪತಿ ಪೂಜ್ಯನಾದಂಥ ಶತ್ರುಘ್ನ, ಉಳಿದೆಲ್ಲ ಅಂಗಗಳನ್ನು ಕೂಡ ಉದಾರಾಂಗನಾದಂಥ ಶತ್ರುಘ್ನ, ರೋಮಗಳನ್ನು ರಮಣೀಯನಾದಂಥ ಶತ್ರುಘ್ನ, ರಾತ್ರಿಯಲ್ಲಿ ಸುಧಾರ್ಮಿಕನಾದವನು, ಹಗಲಿನಲ್ಲಿ ಸತ್ಯಸಂಧ, ಭೋಜನ ಮಾಡುವಾಗ ಶರಸತ್ಕರ, ಸಂಚಾರ ಮಾಡುವಾಗ ಕಲಕಂಠನಾದಂಥ ಶತ್ರುಘ್ನ, ಯಾವಾಗಲೂ ಕೂಡ ಲವಣಾಂತಕನಾದಂಥ ಶತ್ರುಘ್ನ ನನ್ನನ್ನು ಕಾಪಾಡಲಿ. ಇದು ಶತ್ರುಘ್ನನ ಕವಚ. ಶತ್ರುಘ್ನನ ಕವಚವನ್ನು ಪಠನ ಮಾಡಿಯೇ ಆ ಬಳಿಕ ರಾಮನ ಕವಚವನ್ನು ಪಠನ ಮಾಡುವುದು ಪದ್ಧತಿ. ಅದನ್ನು ಪಠನ ಮಾಡಿದವನು ಕೂಡ ಪುತ್ರಾರ್ಥಿ ಆದವನು ಪುತ್ರನನ್ನ, ಧನಾರ್ಥಿ ಆದವನು ಧನವನ್ನ, ಬೇರೆ ಯಾವುದೇ ಅಪೇಕ್ಷೆ ಇದ್ದವನು ಆ ಎಲ್ಲ ಅಪೇಕ್ಷೆಗಳನ್ನ ಪಡ್ಕೊಳ್ತಾನೆ. ಹೀಗೆ ಇದು ತನಕ ಹನುಮಂತನ, ರಾಮನ, ಸೀತೆಯ, ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರ ಕವಚ ಸ್ತೋತ್ರಗಳು ಬಂದವು. ಅದು ಯಾವುದಾದ್ರೂ ಹೇಗೆ ಪಠನ ಮಾಡಬೇಕು, ಯಾವುದಾದ್ಮೇಲೆ ಯಾವುದನ್ನು ಪಠನ ಮಾಡಬೇಕು, ಸಮಯಾವಕಾಶ ಇಲ್ಲದೇ ಇದ್ದರೆ ಅವುಗಳಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು. ಈಗ ಹೇಳ್ತಾರೆ, ಮೊದಲು ಹನುಮಂತನ ಕವಚವನ್ನು ಪಠನ ಮಾಡಬೇಕು, ಮುಂದೆ ಶತ್ರುಘ್ನಂದು, ಆಮೇಲೆ ಭರತಂದು, ಮುಂದೆ ಲಕ್ಷ್ಮಣಂದು, ಆ ಬಳಿಕ ಸೀತೆಯ ಕವಚ, ಆಮೇಲೆ ರಾಮನ ಕವಚವನ್ನು ಪಠನ ಮಾಡಬೇಕು. ಹೀಗೂ ಒಟ್ಟಾರೆ 6 ಕವಚಗಳು ಮೋಕ್ಷ ಸಾಧನವಾದದ್ದು. ಒಂದು ವೇಳೆ ಅಶಕ್ತನಾಗಿದ್ದರೆ ಆತ 4 ಕವಚಗಳನ್ನು ಪಠನೆ ಮಾಡಬಹುದು. ಅದು ಹೇಗಂದ್ರೆ ಹನುಮಂತಂದು, ಲಕ್ಷ್ಮಣಂದು, ಸೀತೆಯ ಮತ್ತು ರಾಮನಂದು. ಇಮಾನಿ ಪಠನೀಯಾನಿ 4 ಕವಚಾನಿ ಹಿ ಚತುರ್ಣಾಂ ಕವಚಾನಾಂ ಚ ಪಾಠನೀಯ ಮಾನವಸ್ಯ ಚ ನಯದ್ಯತ್ರ ಅವಕಾಶ ಚೇತ್ ತದಾ 3. 4 ಪಠನ ಮಾಡಲಿಕ್ಕಾಗದೇ ಇದ್ರೆ 3ನೇ ಪಠನ ಮಾಡಬೇಕು. ಹನುಮಂತ, ಸೀತೆ ಮತ್ತು ರಾಮಂದು. 3 ಕವಚಗಳನ್ನು ಪಠನ ಮಾಡಲಿಕ್ಕೆ ಆಗದೇ ಇದ್ದರೆ ಆಗ 2 ಕವಚಗಳನ್ನು ಪಠನ ಮಾಡಲಿಕ್ಕೆ ಸಮ್ಮತಿ ಇದೆ. ಹನುಮಂತ ಮತ್ತು ರಾಮ ಅಥವಾ ಸೀತೆ ಮತ್ತು ರಾಮ. ಹನುಮಂತ ಮತ್ತು ರಾಮಂದು ಪಠನ ಮಾಡೋದು ಒಂದು ಪದ್ಧತಿ, ಅಥವಾ ಸೀತೆ ಮತ್ತು ರಾಮನ ಕವಚಗಳನ್ನು ಪಠನ ಮಾಡಬೇಕು. ಒಂದನ್ನು ಮಾತ್ರ ಅವತ್ತು ಮಾಡಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ನೈಕಮೇವ ಪಠೇಚ್ಛಾತ್ರ ಶ್ರೀ ರಾಮ ಕವಚಂ ಶುಭಂ. ಅವಕಾಶ ಇದ್ದರೆ 6 ಕವಚಗಳನ್ನು ಕೂಡ ಪಠನ ಮಾಡಬೇಕು. ಅದರ ಬಗ್ಗೆ ಆಲಸ್ಯ ತೋರಬಾರದು. ಹೀಗೆ ಗುರುಗಳು ಹೇಳಿದರು, ನಿನಗೆ ಎಲ್ಲ ಥರದ ಕವಚಗಳನ್ನು ಕೂಡ ನಾನು ಶ್ರವಣ ಮಾಡಿಸಿದೆ. ಮತ್ತು ಹೀಗೆ ಇವೆಲ್ಲ ಕವಚಗಳನ್ನು ಪಠನ ಮಾಡಿ ವೀಣೆ ಮೊದಲಾದಂಥ ಸಕಲ ವಾದ್ಯಗಳ ಪುರಸ್ಸರವಾಗಿ ಆ ರಾಮನ ಸ್ತೋತ್ರವನ್ನು ಮಾಡಬೇಕು. ಇಲ್ಲೀಗ ಕೆಲವು ಮಂತ್ರಗಳನ್ನು 32 ಅಕ್ಷರಗಳಿಂದ ಪ್ರಾರಂಭ ಮಾಡಿಕೊಂಡು 1 ಅಕ್ಷರದ ತನಕ ರಾಮನ ನಾನಾ ಬಗೆಯ ಮಂತ್ರಗಳನ್ನು ನಿನಗೆ ಉಪದೇಶ ಮಾಡ್ತೀನಿ ಕೇಳು ಅಂದ್ರೆ ಅವರು. ಇದು ಎಂಥ ಮಂತ್ರ ಅಂದರೆ ಮನುಸ್ತದ ಜಪನೀಯೋ ವೀಣಾವಾದ್ಯನ ಸುಸ್ವರಂ. ವೀಣೆಯ ನಾದಕ್ಕೆ ಹೊಂದ್ಕೊಳ್ಳುವಂಥ ಮಂತ್ರ ಇದು. ಇದು ಮೊದಲನೇದಾಗಿ 22 ಜಪ ಇದು. 22 ಅಕ್ಷರಗಳಿಂದ ಕೂಡಿದಂಥ ಅಕ್ಷರ. ದಶರಥರಂದನ ಮೇಘಶ್ಯಾಮ ರವಿಕುಲ ಮಂಡನ ರಾಜಾರಾಮ ಅಂತ ಪ್ರಾಸಬದ್ಧವಾಗಿರೋದು. ಅದಕ್ಕಾಗಿ ವೀಣೆಯ ನುಡಿಗೆ ಹೊಂದ್ಕೊಳ್ಳುವಂಥದ್ದು 22 ಅಕ್ಷರದ ಮಂತ್ರ. ಇದಕ್ಕೆ ಯಾವ ನ್ಯಾಸ, ಅಂಗನ್ಯಾಸ, ಋಷಿ ಇತ್ಯಾದಿಗಳು ಬೇಕಾಗಿಲ್ಲ. ಬಹಳ ಸರಳವಾದ ಮಂತ್ರ. ಕೀರ್ತನೆಸ್ಯ ಮನೋರ್ನೈವ ಕಾರ್ಯೋ ನ್ಯಾಸ ಜಪೇ ಸ್ವತಃ.
ಇಲ್ಲಿ ಮುಂದೆ ಹೇಳುವಂಥ ಎಲ್ಲ ಮಂತ್ರಗಳಿಗೂ ಅಂಗನ್ಯಾಸ, ಕರನ್ಯಾಸ, ಮಂತ್ರ, ಧ್ಯಾನ ಇತ್ಯಾದಿಗಳ ಅವಶ್ಯಕತೆ ಇಲ್ಲ. ಇದನ್ನು ಸುಲಲಿತವಾಗಿ ಪಠನೆ ಮಾಡಬಹುದು. ಮುಂದೆ ಇರುವಂಥ ಮಂತ್ರ ಏನಿದೆ ಅದು 14 ಅಕ್ಷರಗಳ ಮಂತ್ರ. ನಾನು 32 ಅಕ್ಷರದ್ದು ಅಂತ ಹೇಳಿದೆ. ಮೊದಲನೇ ಮಂತ್ರವೇ 22, ಈಗ ಇರುವಂಥದ್ದು 14ನೇ ಅಕ್ಷರ. 14 ಅಕ್ಷರಗಳ ಮಂತ್ರ. ರಾಮ ಜಯ ರಾಮ ಜಯ ರಾಮ ಜಯ ರಾಮ ಇತಿ ಮನುಃ. ಇದು ಕೂಡ ಮಂತ್ರಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿರುವಂಥ ಮಂತ್ರ. ಈ ಮಂತ್ರಗಳ ಪಠನದಿಂದ ಎಲ್ಲ ಥರದ ಪಾಪಗಳು ಕೂಡ ಭಸ್ಮೀಭೂತ ಆಗಿ ಹೋಗ್ತವೆ. ಇನ್ನು ಮುಂದೆ ಇರುವಂಥ ಮಂತ್ರ ಏನಿದೆ ಇದು 19 ವರ್ಣ ಅಂದರೆ 19 ಅಕ್ಷರಗಳಿಂದ ಕೂಡಿರುವಂಥ ಮಂತ್ರ ಇದು. ರಾಜೀವಲೋಚನ ಮೇಘಶ್ಯಾಮ ಸೀತಾರಂಜನ ರಾಜಾರಾಮ ಇತಿ ಮಂತ್ರ. ಇದು ಕೂಡ ಸುಸ್ವರೇಣ ಕೀರ್ತನೆಯೋ ಮುಹುರ್ಮುಹು ವೀಣಾ ಸ್ವರೇಣ ಸಂಯುಕ್ತ. ವೀಣೆಯ ನಾದದೊಂದಿಗೆ ಇದನ್ನು ಪಠನ ಮಾಡಬಹುದು. ಇನ್ನು ಮುಂದೆ ಇರುವಂಥ ಮಂತ್ರ ಏನಿದೆ ಇದು 13 ಅಕ್ಷರಗಳ ಮಂತ್ರ. ಶ್ರೀರಾಮ ಜಯರಾಮ ಜಯ ಜಯ ರಾಮ ಇತಿ ಮಂತ್ರ. ಅಯಂ ಮಂತ್ರ ಸುಸ್ವರೇಣ ತಥಾ ವೀಣಾಸ್ವರಾದಿನ ಕೀರ್ತನೀಯ. ಎಲ್ಲ ಸಿದ್ಧಿಗಳನ್ನು ಕೊಡುವಂಥ ಮಂತ್ರ ಇದು ಕೂಡ. 18 ಅಕ್ಷರಗಳಿಂದ ಕೂಡಿದಂಥ ಅಷ್ಟಾದಶಾಕ್ಷರಂ ಮಂತ್ರಂ ತನ್ಯಂ. ಇನ್ನೊಂದು ಮಂತ್ರವನ್ನು ಹೇಳ್ತೇನೆ ಕೇಳು ಅಂದ್ರೆ ಅವರು. ಸೀತಾರಂಜನ ಮೇಘಶ್ಯಾಮ ಕೌಸಲ್ಯಾಸುತ ರಾಜಾರಾಮ ಇತಿ ಮನುಃ. ಇದು 18 ಅಕ್ಷರಗಳಿಂದ ಕೂಡಿದಂಥ ಮತ್ತೊಂದು ಮಂತ್ರ. ವೀಣೆಯ ನಾದಕ್ಕೆ ಹೊಂದ್ಕೊಂಡಿರುವಂಥ ಮಂತ್ರ. 17 ಅಕ್ಷರಗಳಿಂದ ಕೂಡಿದಂಥ ಇನ್ನೊಂದು ಮಂತ್ರ ಇದೆ. ರವಿವರ ಕುಲಜಾತಂ ಒಂದೇ ಸುರಭೂಸುರ ಗೀತಂ. ಅಂದರೆ ಸೂರ್ಯನ ವಂಶದಲ್ಲಿ ಹುಟ್ಟಿದಂಥವನು. ಸುರಭೂಸುರ ಗೀತಂ ದೇವತೆಗಳಿಂದ ಮತ್ತು ಜ್ಞಾನಿಗಳಂತಹ ಬ್ರಾಹ್ಮಣರ ಪೂಜೆಯನ್ನು ಒಳಗೊಂಡವನು. ಈ ಮಂತ್ರಗಳಿಗೆ ಅರ್ಥ ಹೇಳೋದು ನಾನು ಮರೆತೆ. ಮೊದಲನೇ 22 ಅಕ್ಷರಗಳ ಮಂತ್ರ. ದಶರಥನ ನಂದನಾದವನು, ಮೇಘದಂತೆ ನೀಲವರ್ಣ ಇದ್ದವನು, ಸೂರ್ಯವಂಶಕ್ಕೆ ಅಲಂಕಾರಭೂತನಾದವನು ರಾಜಾರಾಮ. 14 ಅಕ್ಷರಗಳ ಮುಂದಿನ ಮಂತ್ರ ರಾಮ ಜಯ ರಾಮ ಜಯ ಜಯ ರಾಮ. ಆ ಮಂತ್ರದ ಅರ್ಥ ಸರಳವಾಗಿದೆ. ರಾಜೀವಲೋಚನ ಅಂದರೆ ಕಮಲದಂತೆ ಕಣ್ಣಿದ್ದವನು, ಮೇಘಶ್ಯಾಮ ಅಂದರೆ ಮೋಡದಂತೆ ನೀಲವರ್ಣ ಇದ್ದವನು, ಸೀತಾರಂಜನ ಸೀತೆಯ ಮನಸ್ಸನ್ನು ರಂಜಿಸಿದವನು ರಾಜಾರಾಮ ಅಂತ ಮಂತ್ರ. ಇದು 19 ಅಕ್ಷರದ್ದು. 13 ಅಕ್ಷರದ್ದು ಮಂತ್ರ ಏನಿದೆ ಅದು ಶ್ರೀರಾಮ ಜಯರಾಮ ಜಯ ಜಯರಾಮ ಅನ್ನುವಂಥ ಮಂತ್ರ. ಅದರದ್ದು ಅರ್ಥ ಸರಳವಾಗಿದೆ. ಇದನ್ನು 21 ಬಾರಿ ಪಠನೆ ಮಾಡಿದರೆ ಅನೇಕ ಕೋಟಿ ಬ್ರಾಹ್ಮಣರನ್ನ ಹತ್ಯೆ ಮಾಡಿದ ಪಾಪವನ್ನು ಕಳ್ಕೋತಾನೆ. ಮುಂದೆ 18 ಅಕ್ಷರದ ಮಂತ್ರ ಸೀತಾರಂಜನ. ಸೀತೆಯ ಮನಸ್ಸಿಗೆ ಸಂತೋಷ ಕೊಡುವಂಥವನು. ಮೇಘಶ್ಯಾಮ ಅಂದರೆ ಮೇಘದಂತೆ ನೀಲವರ್ಣ ಇದ್ದವನು, ಕೌಸಲ್ಯ ಸುತ ರಾಜಾರಾಮ ಇತಿ ಮನುಃ. ಮುಂದೆ 17 ಅಕ್ಷರಗಳ ಮಂತ್ರ ರವಿವರ ಕುಲಜಾತಂ. ಸೂರ್ಯವಂಶದಲ್ಲಿ ಹುಟ್ಟಿದವನು, ದೇವತೆಗಳಿಂದ ಮತ್ತು ಬ್ರಾಹ್ಮಣರಿಂದ ಸ್ತೋತ್ರವನ್ನು ಮಾಡಿಸಿಕೊಂಡವನು. ಮುಂದೆ 16 ಅಕ್ಷರಗಳ ಒಂದು ಮಂತ್ರ ಅದು ಕೌಸಲ್ಯಾಸುತ ರಾಮ ಸೀತಾರಂಜನ ಮೇಘಶ್ಯಾಮ ಅಂತ ಮಂತ್ರ. ಕೌಸಲ್ಯ ಪುತ್ರ, ಸೀತೆಯ ಮನಸ್ಸಿಗೆ ಸಂತೋಷ ಕೊಟ್ಟವನು. ಇದು 16 ಅಕ್ಷರಗಳ ಮಂತ್ರ. ಇನ್ನು ಮುಂದೆ ಇರುವಂತಹ ಮಂತ್ರ ಎಂದರೆ 20 ಅಕ್ಷರಗಳ ಮಂತ್ರ ಇದು. ಅದು ದಶರಥನಂದನ ಮೇಘಶ್ಯಾಮ ಸೀತಾರಂಜನ ರಾಜಾರಾಮ ಅಂತ ಮಂತ್ರ ಇದೆ. ಅದು ಕೂಡ ಸ್ಪಷ್ಟವಾದಂಥ ಅರ್ಥ ಉಳ್ಳದ್ದಾಗಿದೆ. ಇಲ್ಲಿ ಈ ಎಲ್ಲ ಮಂತ್ರಗಳನ್ನು ಹೇಳೋದ್ರ ಜೊತೆಗೆ ಹಿಂದೆ ಒಂದು ಬಾರಿ ಬಂದಂಥ ಒಂದು ಮಂತ್ರ ಇತ್ತು. ಅದನ್ನು ಈ ಬಾರಿ ನೆನಪು ಮಾಡ್ಕೊಳ್ಬೇಕು. ಅದು ಪಾಲಯ ಮಾಂ ದೀನಂ ರಾಘವ ಪಾಲಯ ಮಾಂ ದೀನಂ ಅಂತ ನಾರದರು ಹೇಳಿದ ಮಂತ್ರ. ನಾರದರು ಸೀತೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ರು ಅಂತ ಒಂದು ಕಥೆ ಬಂದಿತ್ತು. ಅಲ್ಲಿ ದೀನನಾದಂಥ ನನ್ನನ್ನು ಕಾಪಾಡುವಂಥ ಆ ಮಂತ್ರದ ಅರ್ಥ. ಅದು 15 ಅಕ್ಷರಗಳ ಮಂತ್ರ. ಅನೇಕ ಅಕ್ಷರಗಳ ಮಂತ್ರವನ್ನು ಈಗ ಶ್ರವಣ ಮಾಡೋ ಪ್ರಸಂಗದಲ್ಲಿ ಅದನ್ನು ಕೂಡ ನೆನಪು ಮಾಡ್ಕೊಳ್ಬೇಕು. ಮುಂದೆ ಇರುವಂತಹ ಮಂತ್ರ ಏನಿದೆ ಅದು 14 ಅಕ್ಷರಗಳ ಮಂತ್ರ. ಒಂದೇ ರಘುವೀರಂ ಸೀತಾಕಾಂತಂ ರಣಧೀರಂ. ರಣರಂಗದಲ್ಲಿ ಮಹಾಪರಾಕ್ರಮೆಯಾದಂತಹ ಸೀತಾಪತಿಯಾದ ರಾಮನನ್ನು ನಮಸ್ಕಾರ ಮಾಡ್ತೇನೆ ಅಂತ ಮಂತ್ರ ಇದು. ಅದರ ಮುಂದೆ ಇರುವಂತಹ ಮಂತ್ರ 14 ಅಕ್ಷರದ್ದು. ಅದು ಜಯರಾಮ ಜಯರಾಮ ಜಯ ಜಯ ರಾಮ ಅಂತ ಹೀಗೆ ಮಂತ್ರ ಇದೆ. 5 ವರ್ಣಗಳಿಂದ ಕೂಡಿದಂತಹ ಮಂತ್ರ ಮತ್ತೊಂದಿದೆ. ಅದು ಸೀತಾ ರಾಘವ ಅಂತಿಷ್ಟೇ ಮಂತ್ರ. 5 ಅಕ್ಷರಗಳಿಂದ ಕೂಡಿದಂಥದ್ದು. ಅದಾದ ಬಳಿಕ
15 ಅಕ್ಷರಗಳಿಂದ ಕೂಡಿದಂಥ ಮತ್ತೊಂದು ಮಂತ್ರ ಇದೆ. ಅದು ಭಜ ಸೀತಾರಾಮಂ ಮಾನಸ ಭಜ ರಾಜಾರಾಮಂ. ಮನಸ್ಸೆ ಅಂತ ಮನಸ್ಸಿಗೆ ಸಂಬೋಧನೆ ಮಾಡಿದ್ದದು. ಸೀತಾರಾಮನನ್ನ ಸ್ತೋತ್ರ ಮಾಡು ಅಥವಾ ರಾಜಾರಾಮನನ್ನು ಸ್ತೋತ್ರ ಮಾಡುವಂತ ಅದರ ಅರ್ಥ ಇದೆ. 12 ಅಕ್ಷರಗಳಿಂದ ಕೂಡಿದಂಥ ಇನ್ನೊಂದು ಮಂತ್ರ ಇದೆ. ಶ್ರೀ ಸೀತಾರಾಮಂ ಒಂದೇ ಶ್ರೀ ರಾಜಾರಾಮಂ ಅಂತ ಆ ಮಂತ್ರದ ಸ್ವರೂಪ ಇದೆ. 18 ಅಕ್ಷರಗಳಿಂದ ಕೂಡಿದಂಥ ಇನ್ನೊಂದು ಮಂತ್ರ ರಾವಣ ಮರ್ದನ ರಾಮ ರಾಘವ ವಾಲಿ ಮರ್ದನ. ರಾವಣನನ್ನ ಕೊಂದವನು ವಾಲಿಯನ್ನು ಕೊಂದವನು ಅಂತ ಹೀಗೆ ಆ ಮಂತ್ರದ ಸ್ವರೂಪ ಇದೆ. 14 ಅಕ್ಷರಗಳಿಂದ ಕೂಡಿದಂಥ ಮುಂದಿನ ಮಂತ್ರ ಶ್ರೀ ಸೀತಾರಾಮಂ ಮಾನಸ ಭಜ ರಾಜಾರಾಮಂ. ಇಲ್ಲೇ ಮನಸ್ಸೇ ರಾಜಾರಾಮನನ್ನ ಸೀತಾರಾಮನನ್ನ ಸ್ತೋತ್ರ ಮಾಡುವಂತ ಅದರ ಅರ್ಥ ಇದೆ. ಅದರ ಮುಂದಿನ ಮಂತ್ರ 10 ಅಕ್ಷರಗಳದ್ದು. ಶ್ರೀ ಸೀತಾರಾಮ ಜಯ ರಾಜಾರಾಮ ಅಂತ ಆ ಮಂತ್ರದ ಸ್ವರೂಪ. ಇದು ಕೂಡ ಆ ವೀಣೆಯ ಧ್ವನಿಗೆ ಹೊಂದಿಕೊಂಡಿರುವಂಥ ಮಂತ್ರ. ಇನ್ನು ಮುಂದೆ 13 ಅಕ್ಷರಗಳಿಂದ ಕೂಡಿದ ಮಂತ್ರ ಶ್ರೀ ಸೀತಾರಾಮಂ ಒಂದೇ ರಾಮಂ ಜಯ ರಾಮಂ ಅಂತ ಆ ಮಂತ್ರದ ಸ್ವರೂಪ. ಮಾಂ ಪಾಹಿ ಅತಿದೀನಂ ಅಂತ ಇನ್ನೊಂದು ಮಂತ್ರ ಇದೆ. ಇದು 16 ಅಕ್ಷರಗಳ ಮಂತ್ರ ಆಗಿದೆ. ಮಾಂ ಪಾಹಿ ಅತಿದೀನಂ ರಾಘವ ತ್ವತ್ಪದ ಯುಗಲೀನಮಿತಿ. ನಾನು ನಿನ್ನ ಪಾದಗಳಲ್ಲಿ ಆಸಕ್ತನಾದವನು, ಅತ್ಯಂತ ದೀನನಾದವನು, ನನ್ನನ್ನು ಕಾಪಾಡುವಂತ ಹೀಗೆ ಆ ಮಂತ್ರದ ಸ್ವರೂಪ ಇದೆ. ಇನ್ನು ಮುಂದೆ ಇರುವಂಥ ಮಂತ್ರ ಏನಿದೆ 7 ಅಕ್ಷರಗಳ ಮಂತ್ರ. ಅದು ಜಯ ಜಯ ರಾಘವ ಅಂತ ಹೀಗೆ ಮಂತ್ರ ಇದೆ. ಮುಂದೆ ಇರುವಂಥ ಮಂತ್ರ 8 ಅಕ್ಷರಗಳದ್ದು. ಜಯ ಜಯ ರಘುವರ ಅಂತ ಹೀಗೆ ಮಂತ್ರ ಇದೆ. ಅದಾದ ಬಳಿಕ ಇರುವಂಥ ಅಕ್ಷರ 9 ಅಕ್ಷರಗಳದ್ದು. ತ್ವಮ್ಮಾಂ ಪಾಲಯ ಸೀತಾರಾಮ ಅಂತ ಹೀಗೆ 9 ಅಕ್ಷರಗಳಿಂದ ಕೂಡಿದಂಥ ಮಂತ್ರ ಇದೆ. ಮುಂದೆ 6 ಅಕ್ಷರಗಳಿಂದ ಕೂಡಿದ ಮಂತ್ರ ಸೀತಾರಾಮ ಜಯ ಅಂತ ಹೀಗೆ ಆ ಮಂತ್ರದ ಸ್ವರೂಪ. ಇದು 6 ಅಕ್ಷರಗಳಿಂದ ಕೂಡಿದಂಥ ಮಂತ್ರ. ಎಲ್ಲ ಮಂತ್ರಗಳು ಕೂಡ ವೀಣೆಯ ಹಿನ್ನೆಲೆಗೆ ಹೊಂದಿಕೆ ಆಗುವಂಥ ಮಂತ್ರಗಳು. ಮುಂದೆ 5 ಅಕ್ಷರಗಳಿಂದ ಕೂಡಿದಂಥ ಮಂತ್ರ ಶ್ರೀ ಸೀತಾರಾಮ ಅಂತ ಮಂತ್ರದ ಸ್ವರೂಪ. ಮುಂದೆ 4 ವರ್ಣಗಳಿಂದ ಕೂಡಿದ್ದು, ಅದಕ್ಕೆ ಸೀತಾರಾಮ ಅಂತ ಅಷ್ಟೇ ಸ್ವರೂಪ. ಅದಾದ ಬಳಿಕ 3 ಅಕ್ಷರಗಳಿಂದ ಕೂಡಿದ್ದು, ಅದು ಸೀತಾರಾಮ ಅಂತ ಹೀಗೆ ಮಂತ್ರದ ಸ್ವರೂಪ ಇದೆ. ಸೀತಾರಾಮ ಅಂತ ಅನ್ನೋದು 4 ಅಕ್ಷರಗಳಿಂದ ಕೂಡಿದ್ದು. ಶ್ರೀರಾಮ ಅಂತ ಅನ್ನುವ ಮಂತ್ರ ಏನಿದೆ ಅದು 3 ಅಕ್ಷರಗಳಿಂದ ಕೂಡಿದ್ದು. ರಾಮ ಅಂತ ಇಷ್ಟೇ ಮಂತ್ರ ಏನಿದೆ ಅದು 2 ಅಕ್ಷರಗಳಿಂದ ಕೂಡಿದ್ದು. ಶ್ರೀರಾಮ 3, ರಾಮ ಅಂತ ಅನ್ನೋದು 2. ಶ್ರೀರಾಮ ಇತಿ ಮನುಹು ರಾಮ ಇತಿ ಮನುಹು. ರಾಕಾರೋ ಬಿಂದುನಾಯುಕ್ತ ಚೈಕವರ್ಣಾತ್ಮಕೋ ಮನುಹು ಅಯಂ ಸದಾ ಜಪನೀಯ ಕೀರ್ತನೀಯೋ ನವೈಕದ. ಈ ರಾಮ್ ಅಂತ ಒಂದೇ ಅಕ್ಷರದ ಮಂತ್ರ ಹೊಂದಿದೆ. ಇದು ಕೂಡ ಬಹಳ ವಿಶಿಷ್ಟವಾದಂಥ ಮಂತ್ರ. ರಾಮ್ ಅಂತ ಅನ್ನೋದು ರಾಮನ ಮಂತ್ರಗಳ ಬೀಜಾಕ್ಷರ ಇದ್ದಿದ್ದು. ಇದನ್ನ ಕೇವಲ ಜಪ ಮಾಡಬೇಕಂತೆ. ಈ 1 ಅಕ್ಷರದ ಮಂತ್ರ ಇದೆಯಲ್ಲ, ಇದನ್ನು ಕೇವಲ ಜಪ ಮಾಡಬೇಕು, ಕೀರ್ತನೆ ಮಾಡಬಾರದು ಅಂತಿದೆ. ಪ್ರಾಯ ವೀಣೆಯ ನಾದದ ಜೊತೆಗೆ ಇದನ್ನ ಹೊಂದಿಸಬಾರದು ಅಂತ ಹೀಗಾದ್ರ ತಾತ್ಪರ್ಯ ಕಾಣಿಸ್ತದೆ. ಹೀಗೆ 22 ಅಕ್ಷರಗಳಿಂದ ಪ್ರಾರಂಭ ಮಾಡಿಕೊಂಡು 1 ಅಕ್ಷರದ ತನಕ ನಾನಾ ರೀತಿಯಾದಂತಹ ಮಂತ್ರಗಳನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. 11 ಅಕ್ಷರಗಳ ಮತ್ತೊಂದು ಮಂತ್ರವೂ ಕೂಡ ಇದೆ. ಅದು ರಾಮಜಯ ಸೀತಾರಾಮ ರಾಘವ ಅಂತ ಈಗ ಆ ಮಂತ್ರದ ಸ್ವರೂಪ ಇದೆ. 28 ಅಕ್ಷರ 28 ಅಕ್ಷರಗಳ ಮತ್ತೊಂದು ಮಂತ್ರ. ದಶರಥನಂದನ ರಘುಕುಲಭೂಷಣ ಕೌಸಲ್ಯ ವಿಶ್ರಾಮ ಪಂಕಜಲೋಚನ ರಾಮ ಅಂತ ಹೀಗೆ ಆ 28 ಅಕ್ಷರಗಳ ಮಂತ್ರದ ಸ್ವರೂಪ ಅದು. 11 ಅಕ್ಷರ 11 ಅಕ್ಷರಗಳ ಸ್ವರೂಪ ಮತ್ತೊಂದು ಮಂತ್ರ ಸೀತಾರಾಮ ಜಯ ರಾಘವ ರಾಮ ಅಂತ ಹೀಗೆ ಆ ಮಂತ್ರದ ಸ್ವರೂಪ. 21 ಅಕ್ಷರ ಅಂದ್ರೆ 21 ಅಕ್ಷರಗಳಿಂದ ಕೂಡಿದಂತಹ ಮತ್ತೊಂದು ಮಂತ್ರ ಪಂಚವಟಿ ಸ್ಥಿತ ರಾಮ ಜಯ ಜಯ ದಶರಥನಂದನ ರಾಮ. ಪಂಚವಟಿ ಪ್ರದೇಶದಲ್ಲಿ ವಾಸ ಮಾಡಿಕೊಂಡಿದ್ದವನು ಅಂತ ಹೀಗೆ ಅದರ ಅರ್ಥ ಇದೆ. ದಶರಥ ಸುತೇತ್ಯುಕ್ತ ಬಾಲಂ ವಂದೇ ಕ್ರಮಾತ್ ರಾಮಂ ಘನನೀರಮಿತಿ ಮಂತ್ರೋಯಂ 16
16 ಅಕ್ಷರಗಳಿಂದ ಕೂಡಿದಂಥ ಮತ್ತೊಂದು ಮಂತ್ರ, ದಶರಥ ಸುತ ಬಾಲಂ ಒಂದೇ ರಾಮಂ ಘನ ನೀಲಂ, ನೋಡದಂತೆ ನೀಲವಾದ ಕಾಂತಿ ಇದ್ದವನು ಅಂತ ಹೀಗೆ ಅದರ ಅರ್ಥ ಇದೆ. ಏಕೋನ ತ್ರಿಂಶಾತ್ಮಕ 29 ಅಕ್ಷರಗಳಿಂದ ಕೂಡಿದಂಥ ಮತ್ತೊಂದು ಮಂತ್ರ, ಕೋದಂಡ ಖಂಡನ ದಶಶಿರ ಮರ್ದನ ಕೌಸಲ್ಯಾಸುತ ರಾಮ ಸೀತಾರಂಜನ ರಾಜಾರಾಮ ಅಂತ ಹೀಗೆ 29 ಅಕ್ಷರಗಳಿಂದ ಕೂಡಿದಂಥ ಇನ್ನೊಂದು ಮಂತ್ರ. 27 ಅಕ್ಷರಗಳ ಮಂತ್ರ ಹೀಗಿದೆ, ಕೋದಂಡ ಭಂಜನ ರಾಮನ ಮರ್ದನ ಕೌಸಲ್ಯ ವಿಶ್ರಾಮ ಸೀತಾರಂಜನ ರಾಜಾರಾಮ ಅಂತ 27 ಅಕ್ಷರಗಳಿಂದ ಕೂಡಿದಂಥ ಮಂತ್ರ ಇದು. ಭೂಷಣೇತಿ ತಥೋಶ್ಚೋಕ್ತ ಕೌಸಲ್ಯೇತಿ ತತಃಪರಂ ವಿಶ್ರಾಮೇತಿ ತತಶ್ಚೋಕ್ತ ಸೀತಾರಂಜನ ಚೇತಿ ವೈ ರಾಜಾರಾಮೇತಿ ವೈ ಚೋಕ್ತ ಪಂಚದಶಾಕ್ಷರೋ ಮನೋಹೋ. 15 ಅಕ್ಷರಗಳ ಮತ್ತೊಂದು ಮಂತ್ರ ಇದು, ಕೌಸಲ್ಯ ವಿಶ್ರಾಮ ಸೀತಾರಂಜನ ರಾಜಾರಾಮ ಅಂತ ಆ ಮಂತ್ರದ ಸ್ವರೂಪ. ಏವಂ ನಾನಾ ವಿಧಾ ಮಂತ್ರಾ ಸಂತಿ ಶಿಷ್ಯ ಸಹಸ್ರಶಃ. ಹೀಗೆ ರಾಮನ ನಾನಾ ಮಂತ್ರಗಳಿಗೆ ಸಹಸ್ರ ವರ್ಷ ಕೂತ್ಕೊಂಡು ಹೇಳಿದ್ರು ಕೇಳಿದ್ರು ಆ ಮಂತ್ರಗಳ ವರ್ಣನೆ ಮುಗಿಯಲಾರದು. ಅದಕ್ಕಾಗಿ ಪ್ರಧಾನ ಮಂತ್ರಗಳೇನಿವೆ, ಮಂತ್ರಶಾಸ್ತ್ರದಲ್ಲಿ ಯಾವ ಮಂತ್ರಗಳಿವೆ ಆ ಮಂತ್ರಗಳನ್ನು ಈಗ ನಿನ್ನೆದುರಿಗೆ ಹೇಳಿದ್ದೇನೆ ಅಂತ ಆ ಗುರುಗಳು ಆ ಮಂತ್ರಗಳನ್ನು ಹೇಳಿದರು. ಈ ಎಲ್ಲ ಮಂತ್ರಗಳನ್ನ ಯಾರು ಪಠಣ ಮಾಡ್ತಾರೆ ಅವನು ಆ ಬೆಂಕಿಯಿಂದ ಹುಲ್ಲು ಹತ್ತಿ ಹೇಗೆ ಸುಟ್ಟು ಭಸ್ಮ ಆಗ್ತದೋ ಅದರಂತೆ ತನ್ನ ಎಲ್ಲ ಪಾಪಗಳನ್ನು ಕೂಡ ಕಳ್ಕೋತಾನೆ. ದಂಭೇನವಾ ಅತಿಭಕ್ತ್ಯಾವಾ ನಿಷ್ಕಾಮಾದ್ವಾ ಸಕಾಮತಃ ಯದ್ಯತ್ರ ರಾಘವೋ ಗೀತ ತೇನ ಪಾಪಂ ಭೂತಂ ಭವೇತ್. ಶುದ್ಧವಾದಂಥ ಭಕ್ತಿಯಿಂದ ರಾಮನನ್ನ ಸ್ತೋತ್ರ ಮಾಡಬೇಕು, ಸರಿಯೇ. ಒಂದು ವೇಳೆ ಶುದ್ಧವಾದಂಥ ಭಕ್ತಿಯಿಂದ ಮಾಡ್ಲಿಕ್ಕೆ ಆಗದೇ ಇದ್ರೆ ದಂಭದಿಂದ ಅಂದ್ರೆ ಪ್ರತಿಷ್ಠೆಗಾಗಿ ಮಾಡಿದ ರಾಮನ ಸ್ತೋತ್ರ ಇದೆ, ಅದರಿಂದಲೂ ಕೂಡ ಎಲ್ಲ ಥರದ ಪಾಪಗಳನ್ನು ಮನುಷ್ಯ ಕಳ್ಕೋತಾನೆ. ಅತಿ ಭಕ್ತಿ ಇದ್ದರೆ ನಿಷ್ಕಾಮ ಭಾವನೆಯಿಂದ ಮಾಡಿದರೆ ಅದು ಮತ್ತೂ ಶ್ರೇಷ್ಠ. ಯದ್ಯತ್ರ ರಾಘವೋ ಗೀತ ತೇನ ಪಾಪಂ ಹುತಂ ಭವೇತ್. ಅದರಿಂದ ಆತ ಎಲ್ಲ ಥರದ ಪಾಪಗಳನ್ನು ಕೂಡ ಕಳ್ಕೋತಾನೆ. ಯಥಾ ವನ್ನಿ ಸ್ಥೂಲ ರಾಶಿಂ ಸ್ಪರ್ಶಿತ ಕಾಮನಾಂ ವಿನ ಕಾಮೇನವಾ ದಹತ್ಯೇವ ಕ್ಷಣಾತ್ ತದ್ವನ್ನ ಸಂಶಯ. ಈ ಹತ್ತಿಯ ರಾಶಿಗೆ ಬೆಂಕಿಯನ್ನು ನೀವು ತಿಳಿಯದೇ ಹಚ್ಚಿದ್ರು ತಿಳಿದು ಹಚ್ಚಿದ್ರು ಅದು ಸುಡೋದೆ. ಅದರಂತೆ ರಾಮನ ನಾಮವನ್ನು ತಿಳಿಯದೇ ಮಾಡಿದರೂ ಕೂಡ ಅದರಿಂದ ಫಲ ಇದೆ. ಪಾಪಗಳ ದಾಹವೇ ಅದರ ಫಲ. ತಿಳಿದು ಮಾಡಿದರೆ ಇದೇವ ವಿದ್ಯೆಯ ಕರೋತಿ ತದೇವ ವೀರ್ಯವತ್ತರಂ ಭವತಿ ಅಂತ ಉಪನಿಷತ್ತು ಪ್ರತಿಪಾದಿಸಿದಂತೆ ಅದರಿಂದ ಹೆಚ್ಚು ಫಲ. ವಿನಾಶ್ರಯೇಣ ರಾಮಸ್ಯ ಯತ್ಕೃತಂ ಸ್ತವನಾದಿಕಂ ತೇನಾಪಿ ತುಷ್ಟ ಶ್ರೀರಾಮೋ ಭವತ್ಯೇವ ನ ಸಂಶಯಃ. ಆಶ್ರಯೇಣ ವಿನಾ ಯಾನಿಂದ ಆಶ್ರಯೇಣಾಪಿ ಯಾನಿಂದ ಕೃತಾ ಶ್ರೀರಾಘವಸ್ಯ ಚ ಸಾಭವೇ ನರಕಾಯೇವ ನಾತ್ರಕಾರ್ಯ ವಿಚಾರಣ. ಇದನ್ನ ಗಮನಿಸಬೇಕು. ರಾಮನ ಸ್ತೋತ್ರವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರೆ ರಾಮನನ್ನು ಕುರಿತು ಯಾವುದಾದ್ರೂ ಒಂದು ಕಾಲ್ಪನಿಕವಾದ ಕಾವ್ಯವನ್ನು ನೀವು ರಚನೆ ಮಾಡಿದ್ರೂ ತೊಂದರೆ ಇಲ್ಲ. ರಾಮನ ಅನೇಕ ಚರಿತ್ರೆಗಳನ್ನು ಇಲ್ಲಿ ತನಕ ಶ್ರವಣ ಮಾಡಿದ್ವಿ. ಇಲ್ಲಿ ತನಕ ಬರದೇ ಇದ್ದಿದ್ದು ಮತ್ತಾವುದೋ ಒಂದು ಲೀಲೆ, ಇನ್ಯಾವುದೋ ಒಬ್ಬ ರಾಕ್ಷಸನನ್ನು ರಾಮ ಗೆದ್ದ, ಮತ್ತಾರನ್ನೋ ಉದ್ಧಾರ ಮಾಡಿದ, ಮತ್ತೇನೋ ಲೀಲೆ ತೋರಿಸಿದ ಅಂತ ನೀವು ನಿಮ್ಮ ಕಪೋಲದಿಂದ ಕಲ್ಪನೆ ಮಾಡಿದ್ರೂ ಕೂಡ, ಅಥವಾ ರಾಮ ನಮ್ಮ ಊರಿಗೆ ಬಂದಿದ್ದ, ಇಲ್ಲಿ ಆತನ ಪತ್ನಿ ಅಡುಗೆ ಮಾಡಿದ್ಲು, ಇಲ್ಲಿ ಅವ್ರ ಪಾದ ಊರಿದ್ರು ಅಂತ ಈ ನೂರಾರು ಸಾವಿರಾರು ಕಲ್ಪನೆಗಳನ್ನಾದರೂ ಮಾಡಿ ಅದರಿಂದ ಫಲ ಇದೆ. ಕಥೆ ಸುಳ್ಳಿರ್ಬೋದು, ಆದರೆ ಸುಳ್ಳಾದ ಕಥೆಯು ರಾಮನ ಕಥೆನೇ. ಸುಳ್ಳು ನೀವು ಬೇರೆಯವ್ರ ಬಗ್ಗೆ ಆಡಲಿಲ್ಲ, ರಾಮನ ಬಗ್ಗೆ ಆಡಿದರೆ. ಮತ್ತು ಆತನ ಮಹಾತ್ಮಕ್ಕೆ ಚ್ಯುತಿ ಆಗುವಂಥ ಸುಳ್ಳನ್ನೇ ಹೇಳಲಿಲ್ಲ. ಅದಕ್ಕಾಗಿ ಅಂಥ ಸುಳ್ಳುಗಳನ್ನು ದೇಶಾದ್ಯಂತ ನಾವು ಕೇಳ್ತೇವೆ. ಅದು ಮೊದಲು ಇಂಥ ಸುಳ್ಳುಗಳನ್ನು ಅಥವಾ ಅಂಥ ಆಧಾರರಹಿತವಾದಂಥ ಹೇಳಿಕೆಗಳನ್ನು ಕೇಳಿದಾಗ ಇದೆಲ್ಲ ನಂಬಬಾರದು ಅಂತ ಅನಿಸ್ತಿತ್ತು. ಅದು ಇರಲಿ, ಅದೇನೇ ಇರಲಿ, ಆ ಜನ ಅದನ್ನ ಯಾಕೆ ಆ ಹಿರಿಯರ ಕಥೆಗಳನ್ನು ಯಾಕೆ ಮಾಡಿದ್ರು ಅಂದರೆ ಜನಮಾನಸದ ಶ್ರದ್ಧೆ ಬರಲಿ. ಅಯೋಧ್ಯೆಗೆ ಹೋಗಬೇಕು ಮತ್ತು ಯಾವುದೋ ಕ್ಷೇತ್ರಕ್ಕೆ ಹೋಗ್ಬೇಕಂತ ಇವ್ರು ಹೋಗೋದು ಯಾವಾಗ, ಭಕ್ತಿ ಮಾಡೋದು ಯಾವಾಗ. ಸುಳ್ಳನ್ನಾದರೂ ಕೇಳಿದ್ರು ಅಡ್ಡಿ ಇಲ್ಲ, ಇಲ್ಲೇ ಭಕ್ತಿ ಮಾಡಿ ಅಂತ ಹಿರಿಯರ ಅಭಿಪ್ರಾಯ. ಅದಕ್ಕಾಗಿ ಆಶ್ರಯವಿಲ್ಲದೆ ಅಂದರೆ ಆಧಾರ ಮೂಲ ಪ್ರಮಾಣವಿಲ್ಲದೆ ಆಕರವಿಲ್ಲದೆ ರಾಮನ ಸ್ತೋತ್ರ ಮಾಡಿದರೂ ರಾಮ ಸ್ಪಷ್ಟನಾಗ್ತಾನೆ. ಆದರೆ ಆಧಾರವಿದ್ದುಕೊಂಡು ರಾಮಾಯಣ, ವಾಲ್ಮೀಕಿ ರಾಮಾಯಣ, ಆನಂದ ರಾಮಾಯಣಾದಿಗಳನ್ನು ಇಟ್ಕೊಂಡೂ ಕೂಡ ಅದನ್ನು ಆಧರಿಸಿಕೊಂಡು ರಾಮನನ್ನೇನಾದರೂ ಟೀಕೆ ಮಾಡಿದರೆ ಅದರಿಂದ ರಾಮ ತೃಪ್ತನಾಗೋದಿಲ್ಲ. ನಿಮಗೆ ಪ್ರಮಾಣ ಇದೆಯೋ ಅನ್ನೋದು ಮುಖ್ಯ ಅಲ್ಲ, ನೀವು ಆತನನ್ನು ನಿಂದೆ ಮಾಡ್ತಿರೋ ಸ್ತೋತ್ರ ಮಾಡ್ತಿರೋ ಅನ್ನೋದು ಮುಖ್ಯ. ಸ್ತೋತ್ರ ಮಾಡಿದರೆ ಪ್ರಮಾಣ ಇಲ್ಲದೇ ಇದ್ರೂ ನೀವು ಧನ್ಯರಾಗ್ತೀರಿ, ರಾಮ ಸಂತುಷ್ಟನಾಗ್ತಾನೆ.
ಒಂದು ವೇಳೆ ಪ್ರಮಾಣ ಇದ್ದರೂ ಕೂಡ ನಿಂದನೆ ಮಾಡಿದರೆ ನಿಮ್ಮ ಕಾವ್ಯಕ್ಕೆ, ನಿಮ್ಮ ಹೇಳಿಕೆಗಳಿಗೆ ಮೂಲಭೂತವಾದಂಥ ವಾಲ್ಮೀಕಿ ರಾಮಾಯಣ, ಆನಂದ ರಾಮಾಯಣ ಏನೋ ಇದೆ, ಅದನ್ನು ತಪ್ಪಾಗಿ ತಿಳ್ಕೊಂಡು ನಿಂದನೆ ಮಾಡಿದರೆ, ಸರಿಯಾಗಿ ತಿಳ್ಕೊಂಡು ನಿಂದನೆ ಮಾಡಿದ್ದಲ್ಲ, ತಪ್ಪಾಗಿ ತಿಳ್ಕೊಂಡು ನಿಂದನೆ ಮಾಡಿದರೆ ಅದರಿಂದ ನರಕವೇ. ರಾಮೋ ಧ್ಯೇಯ ಚಿಂತನೀಯೋತ್ರ ರಾಮ, ಸವ್ಯೋ ರಾಮ ಸೇವನೀಯೋತ್ರ ರಾಮ, ಧ್ಯೇಯೋ ರಾಮೋ ವಂದನೀಯೋತ್ರ ರಾಮ, ರಾಮೋ ದರ್ಶ್ಯೋ ರಾಮ ಸರ್ವಭೂತಾಂತರೇಶು. ಈ ರಾಮನನ್ನೇ ಯಾವತ್ತೂ ಸ್ತೋತ್ರ ಮಾಡಬೇಕು. ಅವನನ್ನೇ ಹಾಡೋದಿದ್ರೆ ಅವನನ್ನು ಕುರಿತು ಹಾಡಿ, ಚಿಂತನೆ ಮಾಡೋದಿದ್ರೆ ಅವನನ್ನು ಕುರಿತು ಚಿಂತನೆ ಮಾಡಿ, ಧ್ಯಾನ ಮಾಡೋದಿದ್ರೆ ಅವನನ್ನು ಕುರಿತೇ ಧ್ಯಾನ ಮಾಡಿ, ನೋಡೋದಿದ್ರೆ ಅವನನ್ನು ಕುರಿತೇ ನೋಡಿರಿ ಅಂತ. ಹೀಗೆ ಶತಕೋಟಿ ರಾಮಚರಿತ ಅಂತರ್ಗತ ಆನಂದ ರಾಮಾಯಣದಲ್ಲಿ, ಮನೋಹರ ಕಾಂಡದಲ್ಲಿ ಲಕ್ಷ್ಮಣಾದಿಗಳ ಕವಚ ಮತ್ತು ರಾಮನ ಅನೇಕ ಮಂತ್ರಗಳ ವರ್ಣನೆ ಅನ್ನುವಂಥ 15ನೆಯ ಸರ್ಗ ಇಲ್ಲಿಗೆ ಮುಕ್ತಾಯಗೊಂಡಿದೆ.